ವೇಟ್, ಈ ವಿಷಯ ಗೊತ್ತಾ? ದೇವತೆಗಳಿಗೆ ಶಾಕ್ ಕೊಟ್ಟ ಅಸುರ ಯಾರು? ಸ್ವತಃ ಮಾಯಾವತಿ ವಿಷ್ಣುವೇ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ರಣತಂತ್ರ ಎಣೆದವನು ಯಾರು? ಅಸುರನಾಗಿ ಹುಟ್ಟಿ ದೇವನಾಗಿ ಪೂಜೆ ಪಡುವವನು ಅವನೇ ರಾಹು. ಎಲ್ಲಾ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ತಪಸ್ಸೆ ಮಾಡ್ತಿದ್ರೆ ಅಲ್ಲೊಬ್ಬ ಅಸುರ ಸಿಸ್ಟಮ್ ನ ಸ್ಟಡಿ ಮಾಡ್ತಿದ್ದ. ಹೌದು, ಸಮುದ್ರ ಮಂಥನದ ಕತೆ ನಿಮ್ಗೆ ಗೊತ್ತೇ ಇರುತ್ತೆ. ಸಮುದ್ರ ಮಂಥನದಲ್ಲಿ ಅಮೃತ ಹೊರ ಬಂದಾಗ ಮೋಹಿನಿ ರೂಪದಲ್ಲಿದ್ದ ವಿಷ್ಣು ದೇವತೆಗಳಿಗೆ ಅಮೃತನ ಕೊಡ್ತಿರ್ತಾರೆ. ಬಟ್ ಅದರಲ್ಲಿ ಒಬ್ಬ ಅಸುರ ಕೂಡ ಇದ್ದ, ಅವನೇ ಸ್ವರ್ಬಾನು. ಅವನಿಗೆ ಗೊತ್ತಿರುತ್ತೆ ಸಿಸ್ಟಮ್ ಅನ್ನೋದು ಒಂದು ದೊಡ್ಡ ಟ್ರ್ಯಾಪ್ ಅಂತ. ಅವನು ಅವಕಾಶಕ್ಕಾಗಿ ಭಿಕ್ಷೆ ಬೇಡಲಿಲ್ಲ, ಬದಲಾಗಿ ತನ್ನ ಬುದ್ಧಿಯನ್ನೇ ಅಸ್ತ್ರವಾಗಿ ಬದಲಿಸಿದ. ವೇಷ ಬದಲಾಯಿಸಿ ದೇವತೆಗಳಾದ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಕೂತ. ಅವನ ತಂತ್ರ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಸ್ವತಃ ಮಾಯಾವತಿ ವಿಷ್ಣುವೇ ರಾಹುವಿನ ತಂತ್ರವನ್ನು ತಕ್ಷಣ ಕಂಡುಹಿಡಿಯೋಕೆ ಆಗ್ಲಿಲ್ಲ. ಕೊನೆಗೆ ಸಿಕ್ಕಿ ಬಿದ್ದಾಗ ವಿಷ್ಣು ಅವನ ತಲೆ ಕತ್ತರಿಸಿದ. ಆದ್ರೆ ಅಷ್ಟರಲ್ಲಾಗಲೇ ಅಮೃತ ಅವನ ದೇಹ ಮುಟ್ಟಿತ್ತು. ತನಗೆ ಬೇಕಾದ ಅಮರತ್ವ ಅವನು ಪಡೆದಿದ್ದ. ಆಗ ಹುಟ್ಟಿದ್ದೆ ರಾಹು ಮತ್ತು ಕೇತು. ತಲೆಯ ಭಾಗವನ್ನು ರಾಹು ಮತ್ತು ದೇಹದ ಭಾಗವನ್ನು ಕೇತು ಎಂದು ಕರೆಯುತ್ತೇವೆ. ಇದರಿಂದ ನಾವು ಕಲಿಬೇಕಾದದ್ದು ಇಷ್ಟೇ: ಗುರಿಯ ಮೇಲಿನ ಹುಚ್ಚು ತಪ್ಪಲ್ಲ, ರಣತಂತ್ರ ಪಾಪವಲ್ಲ. ಕಾಯ್ತಾ ಕೂರಬೇಡಿ, ರಾಹುವಿನಂತೆ ನಿಮ್ಮ ಮಿತಿಯನ್ನು ಮೀರಿ ನಿಮ್ಮ ಗುರಿಯನ್ನು ಕಸಿದುಕೊಳ್ಳಿ. ಸೊ ವಿಷಯ ಗೊತ್ತಾಯ್ತು ಅನ್ಸುತ್ತೆ. ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಗಳಿಗಾಗಿ ಈ ಪೇಜ್ ನ ಫಾಲೋ ಮಾಡಿ.